Okay, my dear students, welcome to online class. My dear students, in the last class, discussed about the Siddhartha and Devadatta, how approach the swan is mine. ಇಬ್ಬರು ಕೂಡ ನನ್ನದು ಅಂತಂದೇಳಿ ಹೇಗೆ ರಾಜನಲ್ಲಿ ಅಪ್ರೋಚ್ ಮಾಡಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಸೊ ವೆನ್ ದೇವದತ್ತ ಕಂಪ್ಲೇಂಟ್ ಅಗೇನ್ಸ್ಟ್ ಸಿದ್ಧಾರ್ಥ ನಾಟ್ ಗಿವ್ ಮೀ ಮೈ ಸ್ವಾನ್ ಬಿಕಾಸ್ ಐ ಶೂಟ್ ದ ಸ್ವಾನ್ and the swan fell down to near the earth. So when I asked, give me my swan to Siddharth, but Siddharth not give me, told to Shuddhodana against Siddhartha. So the god call him and Siddhartha come to palace, and the king Shuddhodana said, the swan is yours. So Siddhartha respectedly, yes, because yes, Devadatta shoot the swan, but I am saved the swan, so the swan is mine. So in the Kshatriya, the king or prince to is a common word. Protection or suppliant is a common. So can't give up what he was shoot. ಅವನಿಗೆ ಹೊಡೆದನ್ನು ಕೊಡಲೇಬೇಕಲ್ಲ ಕ್ಷತ್ರಿಯ ಧರ್ಮದ ಪ್ರಕಾರ. ಡು ಯು ಅಗ್ರಿ? ಇದಕ್ಕೆ ಒಪ್ಕೊಳ್ತೀಯಲ್ಲ ನೀನು? ಎಸ್, ಒಪ್ಕೊಳ್ತೀನಿ ಅನ್ನೋ ಮಾತ್ರ ಸಿದ್ಧಾರ್ಥ ಹೇಳ್ತಾನೆ. ಇನ್ ದ ಸೇಮ್ ಇಂದ ರಾಜಧರ್ಮದ ಪ್ರಕಾರ ಕೂಡ ಯಾರಾದರೂ ಒಬ್ಬರು ಕಷ್ಟದಲ್ಲಿದ್ದಾಗ ನೆರವನ್ನು ಹಿಡಿದು ಕೂಡ ಆ ರಾಜಕುಮಾರರ ಧರ್ಮ. ಸೊ ಐ ಕಾಂಟ್ ಗಿವ್ ಅಪ್ ಬಿಕಾಸ್ ಎ ಸಪ್ಲಿಯಂಟ್ ಇದ್ದಾರೆ. ಪ್ರಾಣ ರಕ್ಷಣೆ ಮಾಡೋದು ಕೂಡ, ಪ್ರರಕ್ಷಣೆ ಅವ್ರ ರಕ್ಷಣೆ ಮಾಡೋದು ಕೂಡ ನಮ್ಮ ಕೆಲಸ, ನಮ್ಮ ಮಾತನ್ನ ಹೇಳ್ತಾನೆ. ಇದು ಕೂಡ ಕ್ಷತ್ರಿಯ ಧರ್ಮದಲ್ಲಿ ಇರ್ತೀವಿ. ಐ ಕಾಂಟ್ ಗಿವ್ ಇಟ್ ಅಪ್, ಹಾಗಾಗಿ ನಾನು ಕೊಡೋದಿಲ್ಲ ನಮ್ಮ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಬ್ಬರು ಕೂಡ ಅಪ್ರೋಚ್ ಮಾಡೋದು ಬಹಳ ಆ ಕ್ಷತ್ರಿಯ ಧರ್ಮ ಅಥವಾ ರಾಜಧರ್ಮದ ಪ್ರಕಾರ ಸರಿಯಾಗಿ ಇರುತ್ತೆ. ಸೊ ಲಾಸ್ಟ್ಲಿ ದ ದೇವದತ್ತ ಸೆಡ್, ದಿಸ್ ಈಸ್ ಇನ್ಜಸ್ಟಿಸ್, ಇದು ಅನ್ಯಾಯ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಿದ್ದಾನೆ. ಅದು ನನಗೆ ಸೇರ್ಬೇಕು ಅಂತ ಮಾತನ್ನ ಹೇಳ್ತಾನೆ. ಬಿಕಾಸ್ ಐ ಶೂಟ್ ದ ಸ್ವಾನ್, ಇಟ್ ಈಸ್ ಮೈನ್. ಸೊ ಲಾಸ್ಟ್ಲಿ, ಓಕೆ, ಆಲ್ ಆಫ್ ಯು ಟು ಪ್ರಿನ್ಸಸ್, ಯುವರ್ ಅಪ್ರೋಚ್ ಈಸ್ ವೆರಿ ವೆಲ್. ಸೊ in this time I am puzzled, I am surprised, because they were approaching right way. So it is a strange case. ಇದೊಂದು ಅಪರೂಪದ ಒಂದು ಭಿನ್ನವಾದಂಥ ಒಂದು ದೂರು ಅಂತಂದೇಳಿ ಅವನು ಅಂದ್ಕೊಳ್ತಾನೆ. ಐ ಡೋಂಟ್ ನೋ ಹೌ ಟು ಡಿಸೈಡ್ ಇಟ್, ಹೇಗೆ ನಾನು ಡಿಸೈಡ್ ಮಾಡೋದು ಅಂತ ಗೊತ್ತಾಗೋದಿಲ್ಲ. ಸೊ ಈ ಟರ್ನ್ ಟು ಚೀಫ್ ಮಿನಿಸ್ಟರ್ ನೋಡ್ತಾನೆ, ಕ್ಯಾನ್ ಯು ಹೆಲ್ಪ್ ಮೀ, ಏನಾದರೂ ನನಗೆ ಸಹಾಯ ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾನೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇಲ್ಲಿವರೆಗೂ ಐ ಎಕ್ಸ್ಪ್ಲೈನ್ ಇನ್ ದ ಲಾಸ್ಟ್ ಕ್ಲಾಸ್. ಎಸ್, ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಗೋ ಟು ವೆರಿ ಇಂಪಾರ್ಟೆಂಟ್ today's class. First of all, we are going to thought of the day. Very good thought by Swami Vivekananda. Very essential in the level of students at school level. So, thought of the day: arise, awake, and stop not till the goal reached. Swami Vivekananda. Once again, arise, awake, and stop not till the goal reached. ಏಳಿ, ಎದ್ದೇಳಿ, ನಿಮ್ಮ ಗುರಿ ಮುಟ್ಟುವ ತನಕ ನಿಲ್ಲಬೇಡಿ. ಎಂತ ಒಳ್ಳೆ ಮಾತು ನೋಡಿ. ಏಳಿ, ಎದ್ದೇಳಿ, ನಿಮ್ಮ ಗುರಿ
ಮುಟ್ಟುವ ತನಕ ನಿಲ್ಲಬೇಡಿ ಅನ್ನೋ ಮಾತನ್ನು ಸ್ವಾಮಿ ವಿವೇಕಾನಂದರವರು ಈ ಮಾತನ್ನು ಹೇಳ್ತಾರೆ. ಅಂದರೆ ಪ್ರತಿಯೊಬ್ಬರು ಕೂಡ ಗುರಿಯನ್ನು ಇಟ್ಕೊಳ್ಬೇಕು. ಆ ಗುರಿಯನ್ನು ಮುಟ್ಟುವ ತನಕ ನಾವು ನಿಲ್ಲಬಾರ್ದು ಅನ್ನೋದನ್ನು ಇಲ್ಲಿ ಹೇಳಿ ಎದ್ದೇಳಿ ಅನ್ನೋದನ್ನು ಎಚ್ಚರಿಕೆ ಮಾತನ್ನು ನಮಗೆ ಹೇಳ್ತಾ ಇದ್ದಾನೆ. ಸೊ ಇವತ್ತಿನ ಚಿಂತನೆ, ಆಲ್ ಆಫ್ ಯು ರೈಟ್ ಇನ್ ಯುವರ್ ನೋಟ್ಬುಕ್. ಓಕೆ, ನೆಕ್ಸ್ಟ್ ಗೋ ಟು ವೆರಿ ಇಂಪಾರ್ಟೆಂಟ್ ಹೋಮ್ ವರ್ಕ್ ಆರ್ ಹೋಮ್ ಅಸೈನ್ಮೆಂಟ್. ಸಮ್ ಸ್ಟೂಡೆಂಟ್ಸ್ ಆರ್ ವೆರಿ nice done. Very few students, some are grammar points false. Okay, write it. Okay, my dear friend, go to home assignment. What made Devdutt and Siddharth approach the king? ಯಾವ ರೀತಿ ಅಪ್ರೋಚ್ ಮಾಡದ ರಾಜರಿಗೆ ಇವರಿಬ್ಬರು ಕೂಡ ರಾಜಕುಮಾರರು? ಪ್ರಶ್ನೆ. ಆನ್ಸರ್. ಒನ್ಸ್ Devdutt shoot a swan with an arrow. ಒನ್ಸ್ Devdutt ಶೂಟ್ ಎ ಶಾನ್ ವಿತ್ ಎನ್ ಆರೋ, ಅವನ ಬಾಣದಿಂದ ಆ ಅಂಶಕ್ಕೆ ಹೊಡಿತಾನೆ. ಬಟ್ ಇನ್ ಫಾಲ್ ನಿಯರ್ ಸಿದ್ಧಾರ್ಥ, ಅದೆಲ್ಲಿ ಬೀಳುತ್ತೆ? ಹೋಗಿ ಸಿದ್ಧಾರ್ಥನ ಹತ್ತಿರ ಬೀಳುತ್ತೆ. ಸಿದ್ಧಾರ್ಥ ಸೇವ್ಡ್ ಇಟ್ಸ್ ಲೈಫ್. ಸಿದ್ಧಾರ್ಥ ಅದರ ಒಂದು ಲೈಫನ್ನು, ಜೀವನವನ್ನು ಉಳಿಸ್ತಾನೆ. Devdutt ಆಸ್ಕ್ಡ್ ಸಿದ್ಧಾರ್ಥ, ಆಗ Devdutt ಸಿದ್ಧಾರ್ಥನಿಗೆ ಹೇಳ್ತಾನೆ, ಟು ಗಿವ್ ಮೀ ದ ಸ್ವಾನ್ ಟು ಹಿಮ್, ಅವನಿಗೆ ಕೊಡು ಅಂತಂದೇಳಿ ಸಿದ್ಧಾರ್ಥ ಅಲ್ಲಿ ಕೇಳಿದಾಗ, ಬಟ್ ಸಿದ್ಧಾರ್ಥ ರೆಫ್ಯೂಸ್ ಟು ಹಿಮ್ ಗಿವ್ ಸ್ವಾನ್ ಆಸ್ ಹಿ ಹ್ಯಾಡ್ ಪ್ರೊಟೆಸ್ಟೆಡ್ ಇಟ್. ಇಲ್ಲ, ನಾನು ಕೊಡೋದಿಲ್ಲ. ಯಾಕೆ ಅಂದರೆ ನಾನು ಅದನ್ನು ಕಾಪಾಡಿದ್ದೇನೆ, ಅದು ನನಗೆ ಸೇರಬೇಕು ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಈ ಕ್ಲೈಮ್ಡ್ ದಟ್ ದ ಸ್ವಾನ್ ಬಿಲಾಂಗ್ಸ್ ಟು ಹಿಮ್, ಹಾಗಾಗಿ ನಾನು ಹೇಳ್ತಾನೆ ಇದು ನನಗೆ ಸೇರಬೇಕು ಅಂತ ಹೇಳ್ತಾನೆ. ಸೊ ದಿಸ್ ಮೇಡ್ Devdutt ಅಂಡ್ ಸಿದ್ಧಾರ್ಥ ಟು ಅಪ್ರೋಚ್ ಟು ಕಿಂಗ್ ಫಾರ್ ಜಸ್ಟಿಸ್. ಇಬ್ಬರು ಕೂಡ ನ್ಯಾಯಕ್ಕಾಗಿ ಈ ರೀತಿಯಾಗಿ ಅಪ್ರೋಚನ್ನು ಮಾಡ್ತಾರೆ. ಸೊ ಇಬ್ಬರು ಒಂದು ಅಪ್ರೋಚ್ ಮಾಡೋದು ಕೂಡ ವೆರಿ ವೆಲ್. ಸೊ ಇನ್ ದ ನೆಕ್ಸ್ಟ್ second question, very important in the grammar points. Yesterday all of you neatly done helping verbs or auxiliary verbs and write down one sentence each helping verbs or auxiliary verbs. So some examples here, write down. Write all helping verbs with sentences. ಎಲ್ಲಕ್ಕೊಂದು ಉದಾಹರಣೆಯನ್ನು ಕೊಟ್ಕೊಂಡು ಹೋಗಿದ್ದೀನಿ, ಕೆಲವೊಂದನ್ನು ಹಾಗೆ ಹೇಳ್ತೀನಿ, 1, 2, 3 ಕೆಲವೊಂದು ಬಿಟ್ಟಿದ್ದೀನಿ. ಓಕೆ, ಫಸ್ಟ್ ಒನ್ ಈಸ್ ಆಮ್. ಐ ಆಮ್ ಗೋಯಿಂಗ್ ಟು ಮುಂಬೈ ಟುಡೇ. ಐ ಆಮ್ ಗೋಯಿಂಗ್ ಟು ಮುಂಬೈ ಟುಡೇ. ನಾನು ಇವತ್ತು ಮುಂಬೈಗೆ ಹೋಗುತ್ತಿದ್ದೇನೆ. ನಾನು ಈ ದಿನ ಮುಂಬೈಗೆ ಹೋಗುತ್ತಿದ್ದೇನೆ. ಈ ಈಸ್ ಲರ್ನಿಂಗ್ ಗ್ರಾಮರ್. ಈ ಈಸ್ ಲರ್ನಿಂಗ್ ಗ್ರಾಮರ್. ಅವನು ವ್ಯಾಕರಣವನ್ನು ಕಲಿಯುತ್ತಿದ್ದಾನೆ. ದೇ ಆರ್ ಮೇಕಿಂಗ್ ದ ಡಾಲ್. ಅವರು ಗೊಂಬೆಯನ್ನು ತಯಾರಿಸುತ್ತಿದ್ದಾರೆ. ಸೀತಾ ವಾಸ್ ಸ್ಪೀಕಿಂಗ್ ಅಬೌಟ್ ಫಿಟ್ ಇಂಡಿಯಾ ಇನ್ ದ ಲಾಸ್ಟ್ ಇಯರ್. ಕಳೆದ ವರ್ಷ ಸೀತಾ ಸದೃಢ ಭಾರತದ ಬಗ್ಗೆ ಮಾತನಾಡುತ್ತಿದ್ದಳು. ವಿ ಆರ್ ಕ್ಲೀನಿಂಗ್ ದ ಹೌಸ್. ನಾವು ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದೆವು. ರವಿ ವಿಲ್ ಸಿಟ್ ಆನ್ ದ ಟ್ರೀ. ರವಿ ಮರದ ಮೇಲೆ ಕುಳಿತುಕೊಳ್ಳುವನು. ಶೆಲ್ ಐ ಕಮ್ ಇನ್ ಸರ್. ಶೆಲ್ ಅನ್ನು ಯೂಸ್ ಮಾಡೋದನ್ನು, ಅಥವಾ ಐ ವಿಲ್ ಗೋ ಟು, ಅಥವಾ ಐ ಶಾಲ್ ಕಮ್ ಇನ್ ಸರ್. ಶೆಲ್ ಆಲ್ಸೋ one of the helping verb of future tense in B form. And can. She can help the poor people. She can help poor people. ಅವಳು ಬಡ ಜನರಿಗೆ ನೆರವು ನೀಡುವಳು. And may I help you? So this is the B form helping verb. So next have form. It has built the nest. ಅದು ಗೂಡನ್ನು ಕಟ್ಟಿದೆ. You have finished. ನೀನು ಶಿಕ್ಷೆಗೆ ಒಳಪಟ್ಟಿದ್ದೀಯಾ. ನೆಕ್ಸ್ಟ್, ಸಂಜನಾ ಅಂಡ್ ಸರಿತಾ ಹ್ಯಾಡ್ ಗಿವನ್ ಪೆನ್ಸ್ ಟು ಸ್ಟೂಡೆಂಟ್ಸ್. ಸಂಜನಾ ಮತ್ತು ಸರಿತಾ ವಿದ್ಯಾರ್ಥಿಗಳಿಗೆ ಪೆನ್ನನ್ನು ಕೊಟ್ಟಿದ್ದರು. ನೆಕ್ಸ್ಟ್, ಈ ವಿಲ್ ಹ್ಯಾಸ್ ಗಾನ್ ಟು ಮಾರ್ಕೆಟ್. ಈ ವಿಲ್ ಹ್ಯಾಸ್ ಗಾನ್ ಟು ಮಾರ್ಕೆಟ್. ಅವರು ಮಾರ್ಕೆಟ್ಗೆ
ಹೋಗೋದು ಗ್ಯಾರಂಟಿ. ದೇ ವಿಲ್ ಹ್ಯಾವ್ ಈಟನ್ ದ ಫುಡ್, ಅವರು ಊಟವನ್ನು ಮಾಡುವರು, ಮಾಡೇ ಮಾಡ್ತಾರೆ. ಓಕೆ, ಇಲ್ಲ ಇನ್ ದ ಲಾಸ್ಟ್ ಡೂ ಫಾರ್ಮ್, ವೆರಿ ಫ್ಯೂ ಟೈಮ್ ಯೂಸ್ಡ್ ಇನ್ ದ ಡೂ ಫಾರ್ಮ್, ಮೆನಿ ಟೈಮ್ಸ್ ಯೂಸ್ಡ್ ಇನ್ ದ ಕ್ವಶನ್ ಇಂಟ್ರಾಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ಚಿಹ್ನೆಗಳಲ್ಲಿ ನಾವು ಯೂಸ್ ಮಾಡ್ತೀವಿ. ಓಕೆ, ಐ ಡೂ ಮೈ ಹೋಮ್ ವರ್ಕ್ ಟುಡೇ, ನಾನು ಇವನು ಹೋಮ್ವರ್ಕನ್ನು ಮಾಡುವೆನು. ಸಿ ಡಸ್ ಆರ್ ವರ್ಕ್ಸ್ ನೀಟ್ಲಿ, ಅವಳ ಒಂದು ಕೆಲಸವನ್ನು ಚೆನ್ನಾಗಿ ಮಾಡುವಳು. ಐ ಡಿಡ್ ಆಲ್ ಮೈ ವರ್ಕ್, ನನ್ನ ಎಲ್ಲ ವರ್ಕನ್ನು ನಾನು ಮಾಡಿ ಮುಗಿಸಿದೆ. ಸೊ ದೀಸ್ ಆರ್ ಆಕ್ಸಿಲರಿ ವರ್ಕ್ಸ್ ಆರ್ ಹೆಲ್ಪಿಂಗ್ ವರ್ಕ್ಸ್ ವಿತ್ ಸೆಂಟೆನ್ಸಸ್. So my dear students, you easily understood the helping verbs and write with sentence also. So ಇದು ಚೆನ್ನಾಗಿ ನೀವು ಅರ್ಥ ಮಾಡಿಕೊಂಡು ಚೆನ್ನಾಗಿ ಅರ್ಥ ತಿಳ್ಕೊಂಡಾಗ ಬಿ ಫಾರ್ಮ್, ಯಾವ ಫಾರ್ಮ್ ಅಂಡ್ ಡೂ ಫಾರ್ಮ್, ಅಂಡ್ ಯಾವ ಪ್ರೆಸೆಂಟ್ ಟೆನ್ಸಲ್ಲಿ ಬರುತ್ತೆ, ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಭೂತಕಾಲ, ಫ್ಯೂಚರ್ ಟೆನ್ಸ್ ಭವಿಷ್ಯತ್ ಕಾಲ, ಇವುಗಳನ್ನು ಚೆನ್ನಾಗಿ ನೀವು ಅಂಡರ್ಸ್ಟುಡ್ ದ ವರ್ಡ್, ಯು ಈಸಿಲಿ ರೆಕಗ್ನೈಸ್ಡ್ ಆರ್ ಫೈಂಡ್ ಔಟ್ ಆರ್ ರಿಟನ್ ವಿತ್ ಸೆಂಟೆನ್ಸ್ ಎಸ್. ಸೊ my dear students, go to today's class. Okay, very important, the glossary words, very important, the glossary words. The first one is glossary ಅಂದ್ರೆ ನಿಮಗೆ ಗೊತ್ತಿದೆ, ಡಿಫಿಕಲ್ಟಿ ವರ್ಡ್ಸ್ ಅಥವಾ ಹೊಸ ಪದಗಳು ಅಂತಂದೇಳಿ ನಾವು ಕರಿತೀವಲ್ಲ, ಆ ಅರ್ಥವನ್ನು ಕೊಡುವಂಥದ್ದು. The first one is suppliant. Suppliant, it means a person seeking something humble. ಏನೋ ಒಂದು ಹುಡುಕೋದು, ಪೂರಕವಾಗಿರುವಂಥ ಆ ಕೆಲಸವನ್ನು ಬಹಳ ನೆರವನ್ನು ನೀಡೋದು, ಆ ಒಬ್ಬ ವ್ಯಕ್ತಿಗೆ ಬೇಕಾದಂಥ ಒಂದು ಸಹಾಯಕ ನೆರವನ್ನು ನೀಡೋದನ್ನು ನಾವು ಇಲ್ಲಿ ಸಪ್ಲಿಯೆಂಟ್ ಅಂತ ಕರಿತೀವಿ. ಪೂರಕವಾದಂಥ ಕೆಲಸವನ್ನು ಹುಡುಕೋದು. ಸೊ I am helping a suppliant other person in my village. This is the one sentence, own sentence. Second one is puzzled. Puzzled, it means surprised. ಚಿಂತೆಗೊಳಗಾಗು ಅಥವಾ ಆಶ್ಚರ್ಯಗೊಳಗಾಗೋದು ಅಥವಾ ಚಿಂತೆಗೆ ಒಳಗಾಗುವುದು. ಸೊ ರೈಟ್ ಇನ್ ಸೆಂಟೆನ್ಸ್, when I saw the Taj Mahal, I am surprised. ನಾನು ಯಾವಾಗ ತಾಜ್ ಮಹಲ್ ನೋಡಿದೆ ನನಗೆ ಆಶ್ಚರ್ಯ ಅನಿಸ್ತು. ಸೊ ಥರ್ಡ್ ಒನ್, ಗಿವ್ ಅಪ್. ದ ಗಿವ್ ಅಪ್ ವರ್ಡ್ ಈಸ್ ಪ್ರೆಸೆಂಟ್ ವರ್ಬ್ ಇಡಿಯಮ್ಸ್, ಬಿಡು ಅಂತ ಅರ್ಥ. ಸೊ ಇಲ್ಲಿ ಗಿವ್ ಅಪ್ ಈಸ್ ಸರೆಂಡರ್ ಆರ್ ರಿಟರ್ನ್, ಹಿಂತಿರುಗು ಅಥವಾ ಅವ್ರು ಹೋಗಿ ಸೆರೆ ಆಗೋದು ಅಂತಂದೇಳಿ. ಸೊ I give up my bad habits. ನಾನು ನನ್ನ ಕೆಟ್ಟ ಹವ್ಯಾಸಗಳನ್ನು ಬಿಡುವೆನು. ಸರೆಂಡರ್, ಎಸ್, he has surrendered last day to police station. So fourth one is lad. Lad, it means a boy. ಹುಡುಗ, ಆರ್ ಯಂಗ್ ಮ್ಯಾನ್, ಒಬ್ಬ ಯುವ ಮನುಷ್ಯ ಅಂತ ಅರ್ಥ. ಸೊ ಎ ಲ್ಯಾಡ್ ಬಾಯ್ ಆಲ್ವೇಸ್ ಹ್ಯಾಪಿ ಇನ್ ದೇರ್ ಫೇಸ್. ಅವನ ಮುಖದಲ್ಲಿ ಯಾವಾಗಲೂ ಕೂಡ ಆ ಹುಡುಗನ ಮುಖದಲ್ಲಿ ನಗು ಇರುತ್ತೆ. ಎಸ್. ಇನ್ ಲಾಸ್ಟ್ ಒನ್, ಫಿಫ್ತ್ ಒನ್, ನಾಟಿ. ನಾಟಿ ಮೀನ್ಸ್ ತುಂಟತನ, ಮಿಸ್ಬಿಹೇವ್. ಅವನ ವರ್ತನದಲ್ಲಿ ತುಂಟತನವನ್ನು ಕಾಣೋದನ್ನ ನಾಟಿ ಬಿಹೇವಿಯರ್ ಅಂತ ಕರಿತೀವಿ, ತುಂಟತನ ಅಂತ. ಸೊ ಕಪಿಲ್ ದೇವ್ ಆಲ್ವೇಸ್ ಇನ್ ಚೈಲ್ಡ್ಹುಡ್ is a naughty behavior to his mother. I am always naughty behavior. So this is the glossary words. Okay, my dear students, completed the new words.
Okay, my dear students, today's class described. Last two class already discussed. So, at the end of the last class, the king was surprised or puzzled because Princess Devdutt and Siddhartha approached their points very well according to Rajadharma and Kshatriya. So in the point, the king was puzzled. The king was puzzled. So in the think, he turned to chief minister. So, can you help me? Said to king. Can you help me? Is I am Martinange. So, what next? Okay, my dear students. Today, discussion. First of all, I am reading today's lesson. The Swan and the Princess, a folk play, Chief Minister. I will try, Your Highness, King. Very well then, please go ahead. Chief Minister, Prince Siddhartha and Prince Devdutt, please listen to me. Prince Devdutt says that the swan is because he had shoot it, and Prince Siddhartha says that it is because he saved its life. Am I right? Siddhartha and Devdutt, yes, you are right. Yes, you are right. Chief Minister. Good. Now, Prince Siddhartha, please put the swan on the stool. In bracket, Siddhartha puts the swan on the stool and goes back to his place. The swan is frightened and keeps looking at Siddhartha. Chief Minister, Prince Devdutt, please come forward and ask the swan to come to you. Devdutt, coming forward, come to me, O swan. Come, come, come. The swan trembles and cries with fear. The swan trembles and cries with fear. Chief Minister, that will do, Prince Devdutt. Now, it's your turn to call the swan. Prince Siddhartha. Devdutt goes back and Siddhartha comes forward. Siddhartha, going near the swan, dear swan, don't be afraid. I have come to you. Come and sit on my arms. He said nicely and calmly. So, in bracket, the swan at once
flies onto Siddhartha's arms. Chief Minister, to the king, Your Highness, the swan has decided the case. The swan has decided the case. The king, it has indeed, and we accept the decision. The swan belongs to Prince Siddhartha. The swan belongs to Prince Siddhartha. All. Long live Prince Siddhartha! Long live Prince Siddhartha! Said loudly. So, completed my reading skill. My dear students, totally in this lesson, to a folk play and above the message of truth or rescue the person or birds in our life. ಇಲ್ಲಿ ಅಭಿವ್ಯಕ್ತಿಯನ್ನು ನೋಡೋದಾದ್ರೆ ಇಬ್ಬರು ಕೂಡ ರಾಜಕುಮಾರರೇ. ಬೇಟೆಯಾಡೋದು ರಾಜಕುಮಾರನ ಕರ್ತವ್ಯ, ಒಬ್ಬರು ಕಷ್ಟದಲ್ಲಿದ್ದಾಗ ಕಾಪಾಡೋದು ರಾಜನ ಕರ್ತವ್ಯ. ಹಾಗಾಗಿ ಇಬ್ಬರು ಕೂಡ ಮಾಡಿದ್ದಾರೆ. ಆದರೆ ಬಹಳ ಮುಖ್ಯವಾಗಿರುವಂಥದ್ದು ಪ್ರೀತಿಯಿಂದ ನಾವು ಮಾಡಬೇಕು ವಿನಃ ದುರಹಂಕಾರ, ಗರ್ವ, ಅಹಂನಿಂದ ಏನನ್ನೂ ಸಾಧನೆ ಮಾಡ್ಕೋದಿಲ್ಲ. ಹಾಗಾಗಿ ಮಕ್ಕಳೇ, ಕೋಪವನ್ನು ಬಿಡಿ, ಪ್ರೀತಿಯಿಂದ ವೈರಿಯನ್ನು ಕೂಡ ಗೆಲ್ಲಬಹುದು ಅನ್ನೋದನ್ನ ನಾವಿಲ್ಲಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಸ್ಟಾರ್ಟ್ ಇನ್ ಯುವರ್ skill reading. Okay, reading in your mind. Okay, all of you done very well. Okay, my dear students, to discuss what next paragraph words, all of you listen carefully. Okay students, today's class I am discussing The Swan and the Princess, a folk play. This is Janapada Nataka. Okay, let's have the third class and last class. The first, yesterday, he learned, at last the king was puzzled, and can you help me to said he is chief minister. Okay, chief minister, I will try, your highness. ಅಲ್ಲಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ರಾಜರಿಗೆ, ಐ ವಿಲ್ ಟ್ರೈ, ನಾನು ಪ್ರಯತ್ನಿಸ್ತೀನಿ. ಘನತೆವೆತ್ತ ಮಹಾಪ್ರಭುಗಳೇ, ಮಹಾಸ್ವಾಮಿಗಳೇ, ನಾನು ಪ್ರಯತ್ನಿಸ್ತೀನಿ ಅನ್ನೋ ಮಾತನ್ನ ಇಲ್ಲಿ ಚೀಫ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಕಿಂಗ್, ವೆರಿ ವೆಲ್, ದೆನ್ ಪ್ಲೀಸ್ ಗೋ ಅಹೆಡ್. ಹೋ, ಬಹಳ ಚೆನ್ನಾಗಿದೆ, ಬಹಳ ಉತ್ತಮ, ಒಳ್ಳೆಯದು. ದೆನ್ ಪ್ಲೀಸ್ ಗೋ ಅಹೆಡ್, ಮುಂದುವರಿರಿ, ನಿಮ್ಮ ಈ ದೂರಿನಲ್ಲಿ, ಈ ಕೆಲಸದಲ್ಲಿ ನೀವು ಮುಂದಾಗಿ ಅನ್ನೋ ಮಾತನ್ನ ಇಲ್ಲಿ ರಾಜ ಶುದ್ಧೋಧನ ತನ್ನ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದಾರೆ. ಸೊ ದ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿ ಏನ್ ಹೇಳ್ತಾರೆ ನೋಡೋಣ. ಪ್ರಿನ್ಸ್ ಸಿದ್ಧಾರ್ಥ ಅಂಡ್ ಪ್ರಿನ್ಸ್ ದೇವದತ್ತ. ನೋಡಿ ರಾಜಕುಮಾರರೇ, ದೇವದತ್ತ ಅವರೇ ಮತ್ತು ಸಿದ್ಧಾರ್ಥರವರೇ, ಪ್ಲೀಸ್ ಲಿಸನ್ ಟು ಮೀ, ಪ್ಲೀಸ್ ಲಿಸನ್ ಟು ಮೀ. ದಯವಿಟ್ಟು ಕೇಳಿ, ದಯವಿಟ್ಟು ಇಲ್ಲಿ ಆಲಿಸಿ. ಲಿಸನ್ ಅಂದ್ರೆ ಆಲಿಸಿ, ಟು ಮೀ ನನ್ನ ಮಾತನ್ನ ದಯವಿಟ್ಟು, ಪ್ಲೀಸ್ ಅಂದ್ರೆ ದಯವಿಟ್ಟು. ಪ್ರಿನ್ಸ್ ದೇವದತ್ ಸೇಸ್ that the swan is because he had shoot it. ಇಲ್ಲಿ ಪ್ರಿನ್ಸ್ ದೇವದತ್ ಅವರು ಹೇಳಿದ ಹಾಗೆ ಅದು ಅವನದೇ
ಒಂದು ಅಂಶ ಅನ್ನೋದಕ್ಕೆ. ಯಾಕೆಂದ್ರೆ ಅವನು ಅದನ್ನ ತನ್ನ ಬಿಲ್ಲನ್ನ ಒಡೆದುರುಳಿಸಿದ್ದಾನೆ. ಎಸ್. And in the next slide, first in the scenery, the chief minister discussion about Devdutt and Siddhartha. In the second picture, color picture, yes, he is Devdutt and he is Siddhartha in his and the swan here. Yes, okay. In the next, Prince Siddhartha says, ಸಿದ್ಧಾರ್ಥ ನೀನು ಹೇಳಿದಂದ್ರೆ ದಟ್ ಇಟ್ ಈಸ್ ಈಸ್, ಇದು ನಿಂದೇನಕ್ಕೆ ನೀನೇನು ಕಾರಣ ನೀಡಿದಂದ್ರೆ ಬಿಕಾಸ್ ಈ ಸೇವ್ಡ್ ಇಟ್ಸ್ ಲೈಫ್, ಏಕೆಂದ್ರೆ ಇದು ನನ್ನದೇನಕ್ಕೆ, ಏಕೆಂದ್ರೆ ನೀನು ಆ ಹಂಸದ ಜೀವವನ್ನು ಉಳಿಸಿದ್ದೀಯ, ಅದರ ಪ್ರಾಣ ರಕ್ಷಣೆಯನ್ನ ಮಾಡಿದ್ದೀಯ. ಆಮ್ ಐ ರೈಟ್? ನಾನು ಹೇಳಿದ್ದು ಸರಿ ಇದೆಯಲ್ಲ? ಇನ್ನೊಬ್ಬರು ಅದನ್ನ ಬಾಣದಿಂದ ಹೊರಡುಗೊಳಿಸಿದ್ದೀರಿ, ಅದವರ ಒಂದು ರಾಜಧರ್ಮದ ಪ್ರಕಾರ ಒಂದು ಬೇಟೆ. ಹಾಗೆ ನೀವು ಕೂಡ ಯಾರು ಕಷ್ಟದಲ್ಲಿರೋರಿಗೆ ನೆರವನ್ನ ನೀಡಿದ್ದೀರಿ, ಅದರ ರಕ್ಷಣೆಯನ್ನು ಮಾಡಿದ್ದೀರಿ. ನಿಮ್ಮ ಧರ್ಮವೂ ಕೂಡ ಒಂದು ಹೌದು, ಕ್ಷತ್ರಿಯರಾದ ಮೇಲೆ ನಾನು ಹೇಳಿದ ಸರಿನಾ ಅನ್ನೋ ಪ್ರಶ್ನೆಯನ್ನ ಅವರಿಬ್ಬರಿಗೆ ಹಾಕಿದ್ರು. ಸಿದ್ಧಾರ್ಥ ಅಂಡ್ ದೇವದತ್, ಎಸ್, ಯು ಆರ್ ರೈಟ್. ಹೌದು ಮುಖ್ಯಮಂತ್ರಿಗಳೇ, ಹೌದು ನೀವು ಹೇಳ್ತಾರೆ ಸರಿಯಾಗಿದೆ. ಯು ಆರ್ ರೈಟ್, ನೀವು ಹೇಳಿದ ಮಾತು ತುಂಬಾ ಅರ್ಥಗರ್ಭಿತ ಮತ್ತು ಸರಿಯಾಗಿದೆ. ರೈಟ್ ಅಂದ್ರೆ ಸರಿ. ಸೊ ಚೀಫ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ನೋಡ, ಗುಡ್, ಒಳ್ಳೆಯದು. ನಾವು ಪ್ರಿನ್ಸ್ ಸಿದ್ಧಾರ್ಥ ನೋಡಿ, ಸಿದ್ಧಾರ್ಥರವರೇ, ಈಗ ನಾವು ಅಂದ್ರೆ ಈಗ ಪ್ರಿನ್ಸ್ ಸಿದ್ಧಾರ್ಥ್, ಪ್ಲೀಸ್ ಪುಟ್ ದ ಸ್ವಾನ್ ಆನ್ ದಿಸ್ ಸ್ಟೂಲ್. ದಯವಿಟ್ಟು ನಿಮ್ಮ ಕೈಯಲ್ಲಿರುವಂತ ಆ ಹಂಸವನ್ನ ಈ ಸ್ಟೂಲಿನ ಮೇಲೆ ಇಡ್ತೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಪ್ಲೀಸ್ ಪುಟ್ ದ ಸ್ವಾನ್ ಆನ್ ದ ಸ್ಟೂಲ್. ನೋಡಿ, ಆನ್ ಅನ್ನೋದು ಪ್ರಿಪೋಸಿಷನ್, ಇನ್ನಂದ್ರೆ ಒಳಗಡೆಗೆ, ಆನ್ ಅನ್ನೋದ್ರ ಮೇಲೆ, ಸ್ಟೂಲಿನ ಮೇಲೆ ಇಡ್ತೀರಾ ಅಂತಂದೇಳಿ ಹೇಳ್ತಾ ಇದ್ದಾನೆ. ಸೊ ಇನ್ ದ ಫಸ್ಟ್ scene, this is the stool. The swan here, Siddhartha stands, and the chief minister says, please put the swan on the stool. So he is Siddhartha. Okay, what next? In bracket, Siddhartha puts the swan on the stool. ಸಿದ್ಧಾರ್ಥ ತನ್ನ ಕೈಯಲ್ಲಿರುವ ಅಂಶವನ್ನ ಆ ಸ್ಟೂಲಿನ ಮೇಲೆ ಇಡ್ತಾ ಇದ್ದಾನೆ. ಅಂಡ್ ಗೋಸ್ ಬ್ಯಾಕ್ ಟು ಈಸ್ ಪ್ಲೇಸ್. ಆ ಸ್ವಾನನ್ನ ಸ್ಟೂಲಿನ ಮೇಲೆ ಇಟ್ಟ ನಂತರದಲ್ಲಿ ತನ್ನ ಮೊದಲಿನ ಸ್ಥಳಕ್ಕೆ ಹೋಗ್ತಾ ಇದ್ದಾನೆ. ದ ಸ್ವಾನ್ ಈಸ್ ಫ್ರೈಟನ್ಡ್ ಅಂಡ್ ಕೀಸ್ ಲುಕಿಂಗ್ ಅಟ್ ಸಿದ್ಧಾರ್ಥ. ದ ಸ್ವಾನ್ ಅಂಶ ಫ್ರೈಟನ್ಡ್, ಹೆದರಿಕೆ, ಭಯ, ಗಾಬರಿ ಇಂದ ಕೀಪ್ಸ್ ಲುಕಿಂಗ್. ಯಾರನ್ನು ನೋಡ್ತಾ ಇದೆ ಅಂದ್ರೆ ಸಿದ್ಧಾರ್ಥನ ಕಡೆಗೆ ನೋಡ್ತಾ ಇದೆ. ಎಸ್, ಸಿದ್ಧಾರ್ಥನ ಕಡೆನೇ ನೋಡ್ತಾ ಇದೆ ಆ ಅಂಶ. ಸೊ ಚೀಫ್ ಮಿನಿಸ್ಟರ್ ಪ್ರಿನ್ಸ್ ದೇವದತ್, ಪ್ಲೀಸ್ ಕಮ್ ಫಾರ್ವರ್ಡ್ and ask the swan to come to you. ಪ್ರೀತಿಯ ರಾಜಕುಮಾರರೇ, ದಯವಿಟ್ಟು ಮುಂದೆ ಬನ್ನಿ. ಫಾರ್ವರ್ಡ್ ಅಂದ್ರೆ ಮುಂದೆ, ಫಾರ್ವರ್ಡ್ ಅಂದ್ರೆ ಏನು? ಮುಂದೆ. ಬ್ಯಾಕ್ ಅಂದ್ರೆ ಹಿಂದೆ. ಫಾರ್ವರ್ಡ್, ಬ್ಯಾಕ್. ಅಂಡ್ ಆಸ್ಕ್ ದ ಸ್ವಾನ್, ಕೇಳಿ, ಬಂದು ಸ್ಟೂಲಿನ ಹತ್ರ ಬಂದು ನೀವು ಆ ಸ್ವಾನನ್ನು ಕೇಳಿ ಕರ್ಕೊಂಡು ಹೋಗಿ ಬಂದ್ರೆ ಅನ್ನೋ ಮಾತನ್ನ ಹೇಳ್ತಾರೆ. ಕಮ್ ಟು ಯು, ನಿಮ್ಮ ಹತ್ರ ಬಂದ್ರೆ ಕರೀರಿ ಅಂತಂದೇಳಿ ದಯವಿಟ್ಟು ಮುಂದೆ ಬಂದು ಕರೀರಿ ಅನ್ನೋ ಮಾತನ್ನ ಇಲ್ಲಿ ಮುಖ್ಯಮಂತ್ರಿಗಳು ದೇವದತ್ತಿಗೆ ಹೇಳ್ತಾರೆ. ದೇವದತ್ ಕಮಿಂಗ್ ಫಾರ್ವರ್ಡ್, ಅಲ್ಲಿನ ಮುಂದಕ್ಕೆ ಬರ್ತಾ ಇದ್ದಾನೆ. ಅಂದ್ರೆ ಮುಂದಕ್ಕೆ ಬಂದನು. ಬಂದಾದ್ಮೇಲೆ ಕಮ್ ಟು ಮೀ, ಕಮ್ ಟು ಮೀ ಓ ಸ್ವಾನ್.
ಅಂತಂದೇಳಿ ಕರ್ಕಶ ಧ್ವನಿಯಲ್ಲಿ, ಒಂದು ರೀತಿಯಾದಂಥ ಜೋರ ಧ್ವನಿಯಲ್ಲಿ ಕಮ್ ಟು ಮೀ ಓ ಸ್ವಾನ್ ಅನ್ನೋದ ರೀತಿಯಲ್ಲಿ ಕರೀತಾ ಇದ್ದಾನೆ. ಒಂದು ರೀತಿಯಾದಂಥ ಫ್ಯೂರಿಯಸ್, ಕೋಪದಿಂದ, ಗರ್ವದಿಂದ ಕರೀತಾ ಇದ್ದಾನೆ. ನೋಡಿ, ಇಲ್ಲಿ ಟೇಬಲ್ ಮೇಲೆ ಸ್ವಾನ್ ಇಲ್ಲಿ ಇಟ್ಟಿದ್ರು, ಅದ್ರ ಮುಂದೆ ಬಂದು ದೇವದತ್ತ ಅದನ್ನೆಲ್ಲ ಕರಿತಾ ಇದ್ದಾನೆ. ಯಾವ ರೀತಿಯಾಗಿ ಅಂದರೆ ಕಮ್ ಟು ಮೀ ಓ ಸ್ವಾನ್, ಜೋರಾಗಿ ಕರೀತಾ ಇದ್ದಾನೆ, ಸಿಟ್ಟಿನಿಂದ, ಕೋಪದಿಂದ. ಸೊ ವಾಟ್ ನೆಕ್ಸ್ಟ್? ವೆರಿ ಇಂಪಾರ್ಟೆಂಟ್. ವಾಟ್ ನೆಕ್ಸ್ಟ್? Come to me. Devadatta said, come to me, my swan. Come, come, come. So he said loudly and furiously. So the swan trembles and cries with fear. ಇಲ್ಲಿ ದೇವದತ್ತ ಚೀಫ್ ಮಿನಿಸ್ಟರ್ ಹೇಳಿದಾಗೆ ಕರೀತಾ ಇದ್ದಾನೆ, ಕಮ್ ಟು ಮೀ, ಬಾ ಇಲ್ಲಿ, ಮೈ ಸ್ವಾನ್, ಬಾ ಬಾ ಬರಲೇ ಅಂತ ಹೇಳ್ತೀವಲ್ಲ, ಈ ರೀತಿಯಾಗಿ ಕೋಪದಲ್ಲಿ ಹೇಳ್ತಾ ಇದ್ದಾನೆ. ಸೊ ದ ಸ್ವಾನ್, ಆ ಹಂಸ, ಟ್ರಂಬಲ್ಸ್, ಟ್ರಂಬಲ್ಸ್ ಇಟ್ ಮೀನ್ಸ್ ನಡುಗು, ನಡುಗ್ತಾ ಇದೆ. ವಿತ್ ಕ್ರೈಸ್, ಅಳ್ತಾ ಇದೆ, ಕಣ್ಣೀರು ಬರ್ತಾ ಇದೆ. ವಿತ್ ಫಿಯರ್, ಭಯದಿಂದ ನಡುಕೊಳ್ತಾ ಕಣ್ಣೀರನ್ನು ಸುರಿಸ್ತಾ ಇದೆ, ಹೆದರಿಕೆ ಬಂದಿದೆ ಅದಕ್ಕೆ. ಪ್ರೀತಿ ಇಲ್ಲದೆ ಕದಾಗ ಈ ರೀತಿಯಾಗಿ ಆಗುತ್ತೆ. ಯಾಕಂದ್ರೆ ಈಗಾಗಲೇ ಅವನು ತನ್ನ ಬಾಣದ ಶೂಟ್ ಕೊಟ್ಟಿದ್ದಾನೆ, ಎದುರ್ಕೊಂಡಿದೆ ಅದು. ಎಸ್. ಅಂಡ್ ಚೀಫ್ ಮಿನಿಸ್ಟರ್, ದಟ್ ವಿಲ್ ಡೂ. ಪ್ರಿನ್ಸ್ ದೇವದತ್, ಓ ದಟ್ ವಿಲ್ ಡೂ, ನೀವು ಮಾಡಿ ಸರಿ, ವಿಲ್ ಡೂ, ನೀವು ಮಾಡು. ಪ್ರಿನ್ಸ್ ದೇವದತ್, ನೀನು ಮಾಡಿ ಮುಗಿತಲ್ಲ ನೀನು. ನೌ ಇಟ್ಸ್ ಯುವರ್ ಟರ್ನ್ ಟು ಕಾಲ್ ದ ಸ್ವಾನ್. ಈಗ ನೀನು ಟರ್ನ್, ತಿರ್ಕೋ, ವಾಪಸ್ ಬಂದು ನಿನ್ನ ಮೊದಲ ಸ್ಥಾನದಲ್ಲಿ ನಿಂತ್ಕೋ. ಟರ್ನ್ ಟು ಕಾಲ್ ದ ಸ್ವಾನ್, ನೀನು ಕಾಲ್ ಮುಗಿತಲ್ಲ, ನೀನು ತಿರುಗು ಅಂತ ಹೇಳ್ತಿದ್ದಾನೆ. ಪ್ರಿನ್ಸ್ ಸಿದ್ಧಾರ್ಥ್, ಸಿದ್ಧಾರ್ಥ್ ಕಡೆಗೆ ಹೇಳ್ತಾ ಇದ್ದಾನೆ. ಸೊ ನೀನು ಬಾ ಅಂತ ಅರ್ಥ. ನೀನು ಕರೆದು ನೀನು ಮುಗಿತಲ್ಲ, ನೀನು ಈ ಕಡೆ ಬಾ, ಸಿದ್ಧಾರ್ಥ ನೀ ಕರೀರಿ ಅಂತಂದೇಳಿ ಆ ಸಿದ್ಧಾರ್ಥನಿಗೆ ಇಲ್ಲಿ ಚೀಫ್ ಮಿನಿಸ್ಟರ್ ಆರ್ಡರ್ ಮಾಡ್ತಾ ಇದ್ದಾನೆ. ಸೊ ಸೈಡ್, ಸೊ ಇನ್ ಬ್ರಾಕೆಟ್ ದೇವದತ್ತ ಗೋಸ್ ಬ್ಯಾಕ್, ದೇವದತ್ತ ವಾಪಸ್ ಹೋಗ್ತಾ ಇದ್ದಾನೆ. ದೇವದತ್ತ ವಾಪಸ್ ಹೋದಾಗ ಅಂಡ್ ಸಿದ್ಧಾರ್ಥ ಕಮ್ಸ್ ಫಾರ್ವರ್ಡ್, ಸಿದ್ಧಾರ್ಥ ಮುಂದಕ್ಕೆ ಬರ್ತಾ ಇದ್ದಾನೆ. ಅಂದರೆ ಆ ಅಂಶದ ಹತ್ರ ಬರ್ತಾ ಇದ್ದಾನೆ. ಯಾರು? ಸಿದ್ಧಾರ್ಥ. ಸೊ ಎಸ್, ಇನ್ ದ ಫಸ್ಟ್ ಪಿಕ್ಚರ್ ಶೋಸ್ ಇನ್ ದ ಪ್ಯಾಲೇಸ್ ದ ದೇವದತ್, Siddhartha, yes, it is a stool. Yes, he is chief minister and the king Shuddhodana. In the second color picture, Shuddhodana, Siddhartha and Devadatta. So, in the next stanza, what? Okay, Siddhartha ಗೋಯಿಂಗ್ ನಿಯರ್ ದ ಸ್ವಾನ್, ಗೋಯಿಂಗ್ ನಿಯರ್ ದ ಸ್ವಾನ್, ಆ ಹಂಸದ ಹತ್ರ ಹೋಗ್ತಾ ಇದ್ದಾನೆ. ಗೋಯಿಂಗ್ ಅಂದರೆ ಹೋಗುತ್ತಿದ್ದಾನೆ, ನಿಯರ್ ದ ಸ್ವಾನ್ ಅಂದರೆ ಆ ಹಂಸದ ಹತ್ರ ಹೋಗುತ್ತಿದ್ದಾನೆ. ಯಾರು? ಸಿದ್ಧಾರ್ಥ. ಡಿಯರ್ ಸ್ವಾನ್, ಡೋಂಟ್ ಬಿ ಅಫ್ರೈಡ್, ನನ್ನ ಪ್ರೀತಿಯ ಹಂಸವೇ ಹೆದರಬೇಡ, ಭಯಬೇಡ, ಹೆದರಬೇಡ, ನಾನು. ಡೋಂಟ್ ಫಿಯರ್, ಹೆದರಬೇಡ ನೀನು, ನಾನು ನಿಮ್ಮ ಸಿದ್ಧಾರ್ಥ. ಐ ಹ್ಯಾವ್ ಕಮ್ ಟು ಯು, ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ, ನೀನು ಯಾರಿಗೆ ಹೆದರ್ಕೊಳ್ಬೇಡ, ನಾನು ನಿನ್ನ ಹತ್ರ ಇದ್ದೀನಿ. ಐ ಹ್ಯಾವ್ ಕಮ್ ಟು ಯು, ನಾನು ನಿನ್ನ ಹತ್ರ ಬರ್ತಾ ಇದ್ದೀನಿ, ನಾನು ನಿನ್ನ ಹತ್ರ ಇದ್ದೀನಿ, ನೀನು ಯಾವ್ದು ರೀತಿಯಾಗಿ ಹೆದರಬೇಡ ನನ್ನ ಪ್ರೀತಿಯ ಅಂಶವೇ. ಕಮ್ ಅಂಡ್ ಸಿಟ್ ಆನ್ ಮೈ ಆರ್ಮ್, ಬಾ, ಬಂದು ನನ್ನ ಭುಜದ ಮೇಲೆ ಕುಳಿತುಕೋ, ನನ್ನ ಭುಜದ ಮೇಲೆ ಕುಳಿತುಕೋ. ನೋಡಿ, ಹಂಡ್ ಅನ್ನೋದು ಪ್ರಿಪೊಸಿಷನ್ ವರ್ಡ್ ಅಲ್ಲ, ಕಂಜಂಕ್ಷನ್ ವರ್ಡ್, ಅಂಡ್ ಹಾನ್ ಅನ್ನೋದು ಪ್ರಿಪೊಸಿಷನ್ ವರ್ಡ್.
ಆನ್ ಮೈ ಆರ್ಮ್ಸ್. ಆರ್ಮ್ಸ್ ಇಟ್ ಮೀನ್ಸ್ ದ ಪಾರ್ಟ್ಸ್ ಆಫ್ ದ ಬಾಡಿ, ಬಾಡಿಯ ಒಂದು ಅಂಗ, ಭುಜ. ಭುಜದ ಮೇಲೆ ಬಂದು ಕುಳಿತುಕು ಅಂತಂದೇಳಿ ಭಿನ್ನವಿಸಿಕೊಳ್ತಾ ಇದ್ದಾನೆ. ಬಹಳ ವಿನಮ್ರತ, ಪೊಲೈಟ್ಲಿ ಸ್ಯಾಟ್. ಸೊ ಇನ್ ಬ್ರಾಕೆಟ್, the swan at once flies onto Siddhartha's arms. The swan at once flies. ಒಂದೇ ಸಲಿಗೆ ಅದು ಹಾರುತ್ತೆ. ಯಾರ ಮೇಲೆ? ಆಂಟು ಸಿದ್ಧಾರ್ಥಸ್ ಆರ್ಮ್. ಸಿದ್ಧಾರ್ಥನ ಭುಜದ ಮೇಲೆ ಬಂದು ಕುಳಿತುಕೊಳ್ಳುತ್ತಾನೆ. ಸಿದ್ಧಾರ್ಥನ ಭುಜದ ಮೇಲೆ ಬಂದು ಕುಳಿತುಕೊಳ್ತು. ಯಾವುದು? ಆ ಹಂಸ. ಸೊ ಚೀಫ್ ಮಿನಿಸ್ಟರ್ ಟು ದ ಕಿಂಗ್, ರಾಜನ ಕಡೆಗೆ ನೋಡಿ, ಯುವರ್ ಐನೆಸ್, ಆತ್ಮೀಯ ಪಾಪಗಳೇ, ಘನತೆಯಿಂದ ಗೌರವದಿಂದ ಪ್ರಭುಗಳೇ, ಮಹಾಸ್ವಾಮಿಗಳೇ, ದ ಸ್ವಾನ್ ಹ್ಯಾಸ್ ಡಿಸೈಡೆಡ್ ದ ಕೇಸ್. ಈ ಅಂಶವೇ ಈ ದಾವೆಯನ್ನ ಬಗೆಹರಿಸಿದೆ. ಈ ಅಂಶವೇ ಈ ದೂರನ್ನ ನಿರ್ಧಾರ ಮಾಡಿದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಎಸ್ ಎಸ್, this is the picture. And second picture, the swan flies onto Siddhartha's arm. Siddhartha's arm. ಸಿದ್ಧಾರ್ಥನ ಭುಜದ ಮೇಲೆ ಬಂದು ಕುಳಿತುಕೊಳ್ಳುವಂಥ ಚಿತ್ರವನ್ನು ನೋಡಿ ಹೇಗೆ ಆಗ್ತಾ ಇದೆ ಅಂಶ. ಹಾಗೆ ಫಸ್ಟ್ ಪಿಕ್ಚರ್ ಬಂದು ಈಗ ಅಲ್ಲಿ ಭುಜದ ಮೇಲೆ ಇದೆ. ಇನ್ನು ಕೈಯ ಪಕ್ಕದಲ್ಲಿ ಕಾಣೋದನ್ನು ನಾವು ನೋಡ್ತಾ ಇದ್ದೀವಿ. ಎಸ್. ಸೊ ಕಿಂಗ್, it has indeed, ನಿಜವಾಗ್ಲೂ ಇದು ಸತ್ಯ, ದಿಟ, ಅದು ಮಾಡಿದ್ದು ಸರಿಯಾಗಿದೆ. ಅಂಡ್ ವಿ ಅಕ್ಸೆಪ್ಟ್ ದ ಡಿಸಿಷನ್, ನಾವು ಈ ಒಂದು ನಿರ್ಧಾರವನ್ನ ಒಪ್ಪಿಕೊಳ್ಳುತ್ತೇವೆ. ಡಿಸಿಷನ್ ಅಂದ್ರೆ ನಿರ್ಧಾರ, ಅಕ್ಸೆಪ್ಟ್ ಅಂದ್ರೆ ಒಪ್ಪಿಕೊಳ್ಳೋದು. ನಾವು ನಿರ್ಧಾರವನ್ನು ಒಪ್ಪಿಕೊಂಡಿದ್ದೇವೆ. ನಿಜವಾಗ್ಲೂ ಸತ್ಯ ಕೂಡ ಹೌದು. The swan belongs to Prince Siddharth. The swan belongs to Prince Siddharth. ಹಾಗಾಗಿ ಈ ಅಂಶ ಸಿದ್ಧಾರ್ಥನಿಗೆ ಸೇರಬೇಕು ಅನ್ನೋ ಮಾತನ್ನ ಉಚ್ಚರಿಸ್ತಾ ಇದ್ದಾರೆ. ಯಾರು? ದ ಕಿಂಗ್ ಆಫ್ ದ ಕಪಿಲವಸ್ತು, ಶುದ್ಧೋಧನ. ಸೊ ವಾಟ್ ನೆಕ್ಸ್ಟ್? ಆಲ್ ಇನ್ ದ ಪ್ಯಾಲೇಸ್, ministers, chief minister and others, so happy, so loudly, long live Prince Siddharth, long live Prince Siddharth. Yes, ಎಲ್ಲರೂ ಕೂಡ ಸಿದ್ಧಾರ್ಥನ ಹೆಸರನ್ನು ಹೇಳಿ ಜೈಕಾರವನ್ನು ಹಾಕ್ತಾ ಇದ್ದಾರೆ. ದಿಸ್ ಸೋಸ್, ಯಾರು ಒಳ್ಳೆಯವರು ಇರ್ತಾರೋ, ಯಾರು ಪ್ರೀತಿಯಿಂದ ಮಾತಾಡಿಸ್ತಾರೋ, ಪ್ರೀತಿ ಅಮರ ಅನ್ನೋದನ್ನ ಕರಿತೀವಲ್ಲ, ಅದು ಬಹಳ ಕಾಲ ಉಳಿಯುತ್ತೆ ಅನ್ನೋದನ್ನ ಇಲ್ಲಿ ನೋಡಿ. So, my dear students, completed in this lesson. So, you develop good values. You help poor people. Otherwise, or other, when the people are birds, to face the problem, all of you are alone, you help to the bird or person. Okay? ಓಕೆ, ನೀವೇನಾದ್ರು ಯಾರಿಗೆ ತೊಂದರೆ ಇದ್ದಾಗ, ಅದು ಪ್ರಾಣಿಗಳಿಗಾಗಿರ್ಬೋದು, ಮನುಷ್ಯರಿಗಾಗಿರ್ಬೋದು, ನಿಮ್ಮ ನೆರವನ್ನು ಕೈಲಷ್ಟು ಮಾಡಿ, ಅದು ನಿಮ್ಮನ್ನು ಕಾಪಾಡ್ತದೆ. ಪ್ರೀತಿಯಿಂದ ಮಾಡಿ, ಕೋಪ ಗರ್ವದಿಂದ ಮಾಡಬೇಡಿ, ಪ್ರಾಣಿಗಳ ಹಿಂಸೆ ಮಾಡಬೇಡಿ ಅನ್ನೋದನ್ನು ನಾವಿಲ್ಲಿ ಈ ಪಾಠದಿಂದ ವ್ಯಾಲ್ಯೂಸನ್ನು ಕಲ್ತ್ಕೊಂಡ್ವಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗೋ ಟು ರಿವಿಷನ್. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಗೋ ಟು ರಿವಿಷನ್. ಕ್ವಶನ್ ಅಂಡ್ ಎಕ್ಸ್ಟ್ರಾಕ್ಟ್ಸ್. ಕ್ವಶನ್ ಅಂಡ್ ಎಕ್ಸ್ಟ್ರಾಕ್ಟ್ಸ್. How did the bird react to Devadatta's call? ದೇವದತ್ತ ಕರೆದು ಮಾಡಿದಾಗ ಹೇಗೆ ಅದರ ಒಂದು ಪ್ರತಿಕ್ರಿಯೆಯನ್ನು ಕೊಡುತ್ತೆ ಸ್ವಾನ್ ಅಂದ್ರೆ ಅಂಶ? ಎಸ್, ವೆರಿ ಇಂಪಾರ್ಟೆಂಟ್. 2 mark question. Answer. The swan trembled and cried with fear when Devadatta called. ಯಾವಾಗ ದೇವದತ್ತ ಕರೀತಾನೋ ಅದು ನಡುಗುತ್ತೆ, ಭಯದಿಂದ ಅಳುತ್ತಾ ಇದೆ, ನಡಿಕೊಳ್ತಾ ಭಯದಿಂದ ಹತ್ತಿತು ಯಾವಾಗ ದೇವದತ್ತ ಕರೆದಾಗ. ಸೆಕೆಂಡ್ ಕ್ವಶನ್, ವಾಟ್ ಡಿಡ್ ಸಿದ್ಧಾರ್ಥ ಸೇ ಟು ದ ಸ್ವಾನ್? ವಾಟ್ ಡಿಡ್ ದ ಬರ್ಡ್ ಡೂ? ಸಿದ್ಧಾರ್ಥ ಕರೆದಾಗ ಏನ್ ಮಾಡ್ತು?
ಸಿದ್ಧಾರ್ಥ ಹೆಂಗ್ ಕರೆದ, ಏನ್ ಮಾಡ್ತು? ಸಿದ್ಧಾರ್ಥ ಆನ್ಸರ್, ಸಿದ್ಧಾರ್ಥ ವೆಂಟ್ ನಿಯರ್ ದ ಸ್ವ್ಯಾನ್, ಹತ್ರ ಹೋಗ್ತಾನೆ, ಅಂಡ್ ಕಾಲ್ಡ್ ವಿತ್ ಕೈಂಡ್ ವರ್ಡ್ಸ್, ಬಹಳ ದಯವುಳ್ಳ ಕರುಣೆಯಿಂದ ಕರೀತಾನೆ, ಪ್ರೀತಿಯಿಂದ ಕರೀತಾನೆ. ಈ ಕಾಲ್ಡ್ ಇಟ್ ಡಿಯರ್ ಸ್ವ್ಯಾನ್, ಆಸ್ಕ್ಡ್ ಇಟ್ ನಾಟ್ ಟು ಬಿ ಅಫ್ರೈಡ್, ಎದುರ್ಕೊಳ್ಬೇಡ ನಾನು ಹೇಳ್ತಾ ಇದ್ದೀನಿ, ಬಟ್ ಟು ಕಮ್ ಅಂಡ್ ಸಿಟ್ ಆನ್ ಹಿಸ್ ಆರ್ಮ್, ಕರೆದಾಗ ಅದು ಬಹಳ ಪ್ರೀತ ಬಂದು ಅವನ ಭುಜದ ಮೇಲೆ ಕುತ್ಕೊಳ್ತದೆ. ಸೊ ದ ಸ್ವ್ಯಾನ್ ಅಟ್ ಒನ್ಸ್ ಫ್ಲೈ ಆನ್ ಟು ಸಿದ್ಧಾರ್ಥ, ಬಂದು ಅವನ ಮೇಲೆ ಪ್ರೀತಿಯಿಂದ ಕುತ್ಕೊಳ್ಳುತ್ತೆ. ಎಲ್ಲಿ ಬಂದು ಪ್ರೀತಿಯಿಂದ ಕುತ್ಕೊಳ್ಳುತ್ತೆ? ಅವನ ಭುಜದ ಮೇಲೆ. ಸೊ ಥರ್ಡ್ ಕ್ವಶನ್, ಡಿಯರ್ ಸ್ವ್ಯಾನ್ ಡೋಂಟ್ ಬಿ ಅಫ್ರೈಡ್, ಐ ಹ್ಯಾವ್ ಕಮ್ ಟು ಯು. ಸೊ ಎ, ಹೂ ಇಸ್ ದ ಐ? ಐ ಯಾರಿಲ್ಲಿ? ಎಸ್, ಐ ರೆಫರ್ಸ್ ಟು ಸಿದ್ಧಾರ್ಥ. ಯಾರಿಲ್ಲ ಐ? ಸಿದ್ಧಾರ್ಥ. ಬಿ, ವೈ ಡಿಡ್ ಹಿ ಕಾಲ್ ದ ಸ್ವ್ಯಾನ್, ಏಕೆ ಕರೆದವನು? ಚೀಫ್ ಮಿನಿಸ್ಟರ್ ವಾಂಟೆಡ್ ಟು ಡಿಸೈಡ್ ದ ಕೇಸ್, ಈ ಕೇಸನ್ನು ನಾವು ಡಿಸೈಡ್ ಮಾಡಬೇಕು ಬಯಸಿದ್ದ. ಹೂಮ್ ದ ಸ್ವ್ಯಾನ್ ಬಿಲಾಂಗ್ಸ್, ಯಾರು ಸೇರ್ಬೇಕಾಗಿದಂತ. ಸೊ ಈ ಆಸ್ಕ್ಡ್ ಸಿದ್ಧಾರ್ಥ ಟು ಕಾಲ್ ದ ಸ್ವ್ಯಾನ್, ಸೊ ಸಿದ್ಧಾರ್ಥ ಕಾಲ್ ಇಟ್, ಹಾಗಾಗಿ ಸಿದ್ಧಾರ್ಥ ಇದನ್ನು ಕರೆದ. ಸಿ, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಸ್ವ್ಯಾನ್, ರಿಯಾಕ್ಷನ್ ಹೇಗಿತ್ತು, ಪ್ರತಿಕ್ರಿಯೆ ಸಿದ್ಧಾರ್ಥ ಕರೆದಾಗ? ದ ಸ್ವ್ಯಾನ್ ಅಟ್ ಒನ್ ಫ್ಲೈಸ್ ಆನ್ ಟು ಸಿದ್ಧಾರ್ಥಸ್ ಆರ್ಮ್, ಫ್ಲೈಸ್ ಆನ್ ಟು ದ ಸಿದ್ಧಾರ್ಥ, ಸಿದ್ಧಾರ್ಥನ ಭುಜದ ಮೇಲೆ ಹಾರಿ ಬಂದು ಕುಳಿತುಕೊಂಡಿತು. ಸೊ ದಿಸ್ ಇಸ್ ದ ಎಸ್ಟ್ರಾಕ್ಟ್ಸ್. ಸೊ ಯೂಸಿಂಗ್ ದ ಸಫಿಕ್ಸಸ್ ಫುಲ್ ಆರ್ ಲೆಸ್, ಯಾವಾಗ್ರಿ ಹಿಂದೆ ಹಚ್ಚೋದನ ಒಂದು ವರ್ಡಿನ ಹಿಂದೆ ಹಚ್ಚೋದನ್ನ ಪ್ರಿಫಿಕ್ಸ್ ಅಂತ ಕರೆದ್ರೆ, ಮುಂದೆ ಹಚ್ಚೋದನ್ನ ಅದು ವರ್ಡಿನ ನಂತರ ಹಚ್ಚೋದನ್ನ ನಾವು ಸಫಿಕ್ಸ್ ಅಂತ ಕರಿತೀವಿ. ಫುಲ್ ಆರ್ ಲೆಸ್ ಅನ್ನ ಹೇಗೆ ಯೂಸ್ ಮಾಡ್ಬೋದು ಅನ್ನೋ ಎಕ್ಸಾಂಪಲ್ ನಾವು ಇಲ್ಲಿ ನೋಡೋಣ. ಫಸ್ಟ್ ಒನ್ ಈಸ್ ಕೇರ್ಲೆಸ್, ಕೇರ್ಫುಲ್ ಆರ್ ಕೇರ್ಲೆಸ್. ಮೋಹನ್ ಯೂಶಲಿ ಡ್ರೈವ್ಸ್ ಆನ್ ದ ರೈಟ್ ಸೈಡ್ ಆಫ್ ದ ರೋಡ್, ಯಾವಾಗಲೂ ಕೂಡ ಮೋಹನ ಬಲಗಡೆಗೆ ರೈಡ್ನಲ್ಲಿ ಓಡಾಡ್ತಾನೆ. ಈಸ್ ಎ ಕೇರ್ಲೆಸ್ ಆರ್ ಡ್ರೈವರ್? ಎಸ್, ಕೇರ್ಲೆಸ್. ಯಾವಾಗಲೂ ನಾವು ಎಡಗಡೆ ಓಡಾಡಬೇಕು, ರಸ್ತೆ ಎಡಗಡೆ ನಮ್ಗೆ ಓಡ್ಕೋಬೇಕು, ಬಲಗಡೆ ಓಡಬಾರ್ದು, ಇದು ಕೇರ್ಲೆಸ್. ಸೆಕೆಂಡ್ ಒನ್, ಕೇರ್ಫುಲ್. ದ ಟೀಚರ್ ಈಸ್ ವೆರಿ ಕೇರ್ಫುಲ್ ವೈಲ್ ಕ್ರಾಸಿಂಗ್ ದ ರೋಡ್. ಶಿ ಲುಕ್ಸ್ ಟು ಹರ್ ರೈಟ್ ಅಂಡ್ ಲೆಫ್ಟ್ ಅಂಡ್ ಆಲ್ವೇಸ್ ಯೂಸ್ ದ ಜಿಬ್ರಾ ಕ್ರಾಸ್. ಯಾವಾಗಲೂ ನಾವು ರೋಡ್ ಟೀಚರ್ಸ್ ಹೇಳ್ತಾರೆ, ರೋಡಲ್ಲಿ ಹೋಗುವಾಗ ನಾವು ಬಹಳ ಎಚ್ಚರಿಕೆಯಿಂದ ನಡಿಬೇಕು, ಎಡ ಮತ್ತು ಬಲಗಡೆ ನೋಡ್ಕೊಳ್ತಾ ನಡಬೇಕು. ಅದ್ರ ಜೊತೆಗೆ ನಾವು ದಾಟುವಾಗ ಜಿಬ್ರಾ ಕ್ರಾಸಿಂಗ್, ಜಿಬ್ರಾ ಅಂತ ಗೊತ್ತಿದ್ದಿಲ್ಲ, ಹೀಗೆ ಜಿಬ್ರಾ ಕ್ರಾಸಿಂಗ್ ಅನ್ನ ನಾವು ದಾಟಬೇಕು ನಮ್ಮ ಮಾತನ್ನ ನೋಡ್ತೀವಿ. ಸೊ ಸೆಕೆಂಡ್ ಒನ್, ಹರಿ ಫಾದರ್ ಡೈಡ್ ಜಸ್ಟ್ ಎ ಫ್ಯೂ ಡೇಸ್ ಬಿಫೋರ್ ದಿವಾಲಿ, ಇಟ್ ವಾಸ್ ಎ ಚೀರ್ಲೆಸ್ ದಿವಾಲಿ ಫಾರ್ ಹರಿ. ಹರಿ ಫಾದರ್ ಆಗ್ತಾನೆ ತಿಳ್ಕೊಂಡರೆ, ಹಾಗಾಗಿ ಅವನು ದಿವಾಲಿಯನ್ನ ಹೆಚ್ಚು ಸಂತೋಷವಾಗಿ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಚೀರ್ಲೆಸ್. ಓಕೆ, ಚೀರ್ಫುಲ್. ಮೈ ಫ್ರೆಂಡ್ ಹ್ಯಾಡ್ ಮೆನಿ ಪ್ರಾಬ್ಲಮ್, he has to support a large family but he is always smiling, he is a cheerful person. ನನ್ನ ಫ್ರೆಂಡ್ ಬಹಳ ಸಮಸ್ಯೆಗಳು ಎದುರಿಸ್ತಿದ್ರು ಕೂಡ ಅವನ ಫ್ಯಾಮಿಲಿಗೆ ಅವನು ಹೆಚ್ಚು ಸಹಾಯವನ್ನು ಮಾಡ್ತಾ ಇದ್ದಾನೆ, ಯಾವಾಗಲೂ ನಗ್ತಾ ಇರ್ತಾನೆ. ಸೊ ಯಾವಾಗಲೂ ಅವನು ಚೀರ್ಫುಲ್ ಪರ್ಸನ್, ನಗ್ತಾ ಇರುವಂತಹ, ಸನ್ಮುಖಿಯಾಗಿರುವಂತಹ ಒಬ್ಬ ಒಳ್ಳೆಯ ವ್ಯಕ್ತಿ, ಅದು ಚೀರ್ಫುಲ್. ಥರ್ಡ್ ಒನ್, ಐ ವಾಸ್ ವೆರಿ ಇಲ್, ಮೈ ನೈಬರ್ಸ್ ಕಾಲ್ಡ್ ಎ ಡಾಕ್ಟರ್, ಇಟ್ ವಾಸ್ ವೆರಿ ಥಾಟ್ಫುಲ್ ಆಫ್ ಯು. ನೋಡಿ, ಥಾಟ್ಫುಲ್, ನಮ್ಗೆ ಯಾರೇ ಹೆಲ್ಪ್ ಮಾಡಿದಾಗ ಒಳ್ಳೆ ಚಿಂತನೆ, ಥಾಟ್ಫುಲ್ ಈಸ್ ದ ಪಾಸಿಟಿವ್. ಐ ವಾಸ್ ವೆರಿ ಇಲ್ಲಾದಾಗ ನಮ್ಮ ಪಕ್ಕದವ್ರು ಬಂದು ಡಾಕ್ಟರ್ ಕರೆಸಿ ನನಗೆ ತೋರಿಸಿದ್ರು ಅಂತ, ಎಸ್, ಥಾಟ್ಫುಲ್. ಸೆಕೆಂಡ್ ಒನ್, ಥಾಟ್ಲೆಸ್. ಮೋಸ್ಟ್ ಯಂಗ್ ಪೀಪಲ್ ಲಿವ್ ಇನ್ ದ ಪ್ರೆಸೆಂಟ್. ಇವತ್ತು ಬಹಳಷ್ಟು ಯಂಗ್ ಜನರು ಇವತ್ತು ವಾಸ ಮಾಡ್ತಿದ್ದಾರೆ, ಅವರೆಲ್ಲರೂ ಕೂಡ ದೇ ಆರ್ ಆಫನ್ ಥಾಟ್ಲೆಸ್ ಅಬೌಟ್ ದ ಫ್ಯೂಚರ್. ಅವರ ಭವಿಷ್ಯದ ಬಗ್ಗೆ ಅವರು ಚಿಂತನೆಯೇ ಮಾಡುವುದಿಲ್ಲ, ಚಿಂತನ ರಹಿತವಾಗಿ ಯೋಚಿಸುತ್ತಾರೆ. ಫೋರ್ತ್ ಒನ್, ಎ ಬಾಯ್ ಪಿಕ್ಡ್ ಎ ಕ್ವಾರಲ್ ವಿತ್ ಎ ಬಾಕ್ಸರ್. ಎ ಪಿಕ್ಡ್, ನೋಡಿದ್ವಿ, ಬಾಯ್ ಪಿಕ್ಡ್ ಕ್ವಾರಲ್, ಜಗಳಾಚರಣೆ ಮಾಡ್ತಿದ್ದಾನೆ ಬಾಕ್ಸರ್ ಜೊತೆಗೆ. ದ ಬಾಕ್ಸರ್ ಲಾಸ್ಟ್ ಇಸ್ ಟೆಂಪರ್ ಅಂಡ್ ಗೇವ್ ಹಿಮ್ ಪವರ್ಫುಲ್ ಬ್ಲೋ. ಅವಾಗ ಅವನು ಯಾವಾಗ ಅಲ್ಲಿ ನಾವು ಕ್ವಾರಲ್ ಜಗಳಾಡ್ತವ, ಪವರ್ಫುಲ್ ಆಗಿ ಬ್ಲೋ ಹೊಡಿತಾನೆ ಅವನು, ಅಂದ್ರೆ ಹೊಡಿತಾನೆ. ಪವರ್ಫುಲ್ is a positive. I was going for a walk with my friend. Suddenly a robber pounced on me and held my arms from behind. I felt totally powerless. ನೋಡಿ, ಇಷ್ಟು ಚೆನ್ನಾಗಿರ್ತಾನೆ. ಐ ವಾಸ್ ಗೋಯಿಂಗ್ ಎ ವೀಕ್, ನಾನು ವಾಕ್ ಮಾಡ್ತಾ ಇರೋ ನನ್ನ ಫ್ರೆಂಡ್ ಜೊತೆಗೆ. ಸಡನ್ಲಿ ರಾಬರ್, ಒಬ್ಬನು ಕಳ್ಳ ಬಂದ್ಬಿಡ್ತಾನೆ. ಫೌನ್ಸ್ ಆನ್ ಮೀ, ನನ್ನನ್ನು ಬಂದು ಇಲ್ಲಿ ಪರ್ಸನ್ ಕತ್ಕೊಳ್ತಾನೆ. ಹಾಗಾಗಿ ಆ ಭುಜಕ್ಕೆ ಚಳ್ತಾನೆ, ಫ್ರಮ್ ಬಿಹೈಂಡ್, ನನ್ನಿಂದ ಬಂದು. ಸೊ ಐ ಫೆಲ್ ಟೋಟಲಿ ಪವರ್ಲೆಸ್. ಅವಾಗ ನನಗೆ ಆದಾಗ ಪೂರ್ತಿಯಾಗಿ ನಾನು ಪವರ್ಲೆಸ್ ಆಗಿದ್ದೆ, ಶಕ್ತಿ ತೋರಿ ನನಗಿರಲಿಲ್ಲ, ಎದುರ್ಕೊಂಡ್ಬಿಟ್ಟಿದ್ದೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಲಾಸ್ಟ್ ವೆರಿ ಇಂಪಾರ್ಟೆಂಟ್, ಹೋಮ್ ಅಸೈನ್ಮೆಂಟ್. ಓಕೆ, ದ ಫಸ್ಟ್ ಕ್ವಶನ್, ಹೌ ಡಿಡ್ ದ ಚೀಫ್ ಮಿನಿಸ್ಟರ್ ರೀಸಾಲ್ವ್ ದ ಡಿಸ್ಪ್ಯೂಟ್ ಅಟ್ ದ ಹ್ಯಾಂಡ್? ಹೇಗೆ ಚೀಫ್ ಮಿನಿಸ್ಟರ್ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಿದ? ಅಂಡ್ ಸೆಕೆಂಡ್ ಕ್ವಶನ್,
ಯೂಸಿಂಗ್ ದ ಸಫಿಕ್ಸಸ್ ಬಿಲೋ ಇನ್ ಯುವರ್ ಓನ್ ಸೆಂಟೆನ್ಸ್. ಈ ಕೆಳಗಿನ ಸಫಿಕ್ಸ್ ಅನ್ನ ನೀವು ಬಳಕೆ ಮಾಡಿಕೊಂಡು ಈಗೇನು ಮೇಲೆ ಹೇಳಿದನಲ್ಲ ಅದೇ ತರ ಸೆಂಟೆನ್ಸ್ಗಳನ್ನು ಸ್ಟ್ರಕ್ಚರ್ ಮಾಡಿ. ಕಂಫರ್ಟ್ಫುಲ್ ಆರ್ ಕಂಫರ್ಟ್ಲೆಸ್, ಯೂಸ್ಫುಲ್ ಆರ್ ಯೂಸ್ಲೆಸ್, ಅಂಡ್ ಟೇಸ್ಟಿಲೆಸ್ ಅಂಡ್ ಟೇಸ್ಟ್ಫುಲ್. ಈ ಮೂರುಗಳನ್ನು ಕೂಡ ಎರಡೆರಡು ವಾಕ್ಯಗಳನ್ನು ಮಾಡಿ, ಒಂದು ಕಂಫರ್ಟ್ಫುಲ್, ಒಂದು ಕಂಫರ್ಟ್ಲೆಸ್, ಒಂದು ಯೂಸ್ಲೆಸ್, ಒಂದು ಯೂಸ್ಫುಲ್, ಒಂದು ಟೇಸ್ಟ್ಲೆಸ್, ಒಂದು ಟೇಸ್ಟ್ಫುಲ್. Is easy you structure in your own sentence, use the suffix words. Yes, okay, my dear friend. Once again, thank you one and all.